ಸಿದ್ದರಾಮಯ್ಯ ಪಾಲಿಗೆ ಇವತ್ತು ಕೋರ್ಟ್ನಲ್ಲಿ ಬಿಗ್ ಡೇ. ಮುಡಾ ಹಗರಣದ ಸಂಬಂಧ ಜನಪ್ರತಿನಿಧಿಗಳ ಕೋರ್ಟ್ ಆದೇಶ ನೀಡಿದೆ. ಲೋಕಾಯುಕ್ತ ಕ್ಲೀನ್ ಚಿಟ್ ಪ್ರಶ್ನೆ ಮಾಡಿದ್ದ ತಕರಾರು ಅರ್ಜಿಯ ಆದೇಶ ಪ್ರಕಟ ಆಗುತ್ತೆ. 14 ಸೈಟ್ ಅಕ್ರಮದಲ್ಲಿ ಸಿಎಂಗೆ ಲೋಕಾಯುಕ್ತ ಕ್ಲೀನ್ ಚಿಟ್ ಅನ್ನ ಕೊಟ್ಟಿದೆ. ಲೋಕಾಯುಕ್ತ ಕೊಟ್ಟಂತ ಕ್ಲೀನ್ ಚಿಟ್ ಇದನ್ನ ಪ್ರಶ್ನಿಸಿ ಇಡೀ ಕೋರ್ಟ್ ಮೆಟ್ಟಿಲೇರಿತು. ದೂರುದಾರ ಸ್ನೇಹಮಯಿ ಕೃಷ್ಣ ಕೂಡ ಕೋರ್ಟ್ಗೆ ತಕರಾರು ಅರ್ಜಿ ಸಲ್ಲಿಸಿದರು. ಮಧ್ಯಾಹ್ನ 2:45ಕ್ಕೆ ಸಿಎಂ ಸಿದ್ದರಾಮಯ್ಯ ಕೇಸ್ನ ಫೈನಲ್ ಆದೇಶ ಹೊರಬೀಳುತ್ತೆ. ಲೋಕಾಯುಕ್ತ ಕ್ಲೀನ್ ಚಿಟ್ ವರದಿ ಸ್ವೀಕಾರವಾಗುತ್ತಾ ತಿರಸ್ಕಾರವಾಗುತ್ತಾ ಭಾರಿ ಕುತೂಹಲ ಕೆರಳಿಸಿದೆ ಜನಪ್ರತಿನಿಧಿಗಳ ಕೋರ್ಟ್ನ ಆದೇಶ. ಏನೇನ್ ಸಾಧ್ಯತೆಗಳಿದೆ? ಲೋಕಾಯುಕ್ತ ಪೊಲೀಸರ ಬಿ ರಿಪೋರ್ಟ್ ಏನಿದೆ ಅದನ್ನ ಅಂಗೀಕರಿಸಬಹುದು ಕೋರ್ಟ್. ಏನೇನ್ ಚಾನ್ಸಸ್ ಇದೆ ಅನ್ನೋದನ್ನ ನೋಡೋದಾದ್ರೆ, ಎರಡನೇದಾಗಿ ಬಿ ರಿಪೋರ್ಟ್ ಅನ್ನ ತಿರಸ್ಕರಿಸಿ ಕೋರ್ಟ್ ವಿಚಾರಣೆ ಆರಂಭಿಸಬಹುದು. ಸಿದ್ದರಾಮಯ್ಯನವರಿಗಾಗ ಮತ್ತಷ್ಟು ಸಂಕಷ್ಟ. ಹೆಚ್ಚಿನ ತನಿಖೆ ನಡೆಸುವಂತೆ ಲೋಕ ಪೊಲೀಸರಿಗೆ ಆದೇಶವನ್ನ ಕೊಡಬಹುದು. ಈಗಾಗಲೇ ಪ್ರಕರಣದ ತನಿಖೆ ನಡೆಸಿ ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿದೆ ಲೋಕಾಯುಕ್ತ. ಇದನ್ನೇ ಪ್ರಶ್ನೆ ಮಾಡಿ ಈ ಪ್ರಕರಣದ ದೂರುದಾರ ಸ್ನೇಹಮಯಿ ಕೃಷ್ಣ ಕೂಡ ತಕರಾರು ಅರ್ಜಿ ಹಾಕಿದ್ದಾರೆ. ಮತ್ತೊಂದು ಕಡೆ ಇಡಿ ಕೂಡ ತಕರಾರು ಅರ್ಜಿಯನ್ನ ಸಲ್ಲಿಸಿದೆ. ಇವತ್ತು ಆದೇಶ ಏನು ಬರುತ್ತೆ? ಲೋಕಾಯುಕ್ತ ಬಿ ರಿಪೋರ್ಟ್ ಸಲ್ಲಿಕೆ ನಂತರ ಸಿದ್ದರಾಮಯ್ಯನವರು ಫುಲ್ ರಿಲೀಫ್ ಆಗಿದೆ. ಆದ್ರೆ ಈಗ ಕೋರ್ಟಿನ ಆದೇಶ ಏನಾಗುತ್ತೆ ಅನ್ನೋ ಕುತೂಹಲ ಇದೆ. ಒಂದು ವೇಳೆ ಬಿ ರಿಪೋರ್ಟ್ ತಿರಸ್ಕರಿಸಿ ಕೋರ್ಟ್ ವಿಚಾರಣೆ ಆರಂಭಿಸಬಹುದು, ಹೆಚ್ಚಿನ ತನಿಖೆ ನಡೆಸುವಂತೆ ಲೋಕ ಪೊಲೀಸರಿಗೆ ಆದೇಶವನ್ನ ಕೊಡಬಹುದು. ಇಂತಹ ಬೆಳವಣಿಗೆಗಳಾದ್ರೆ ಸಿಎಂ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಎದುರಾಗುತ್ತೆ. ಸಿದ್ದರಾಮಯ್ಯ ವಿರುದ್ಧ ದೂರು ಕೊಡ್ತೀನಿ ಅಂತ ಕೇಳಿದ್ದಾರೆ ಸ್ನೇಹಮಯಿ ಕೃಷ್ಣ. ಕಾಂಗ್ರೆಸ್ ಅಧ್ಯಕ್ಷ ಖರ್ಗೆಗೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ದೂರು ಕೊಡ್ತಾರೆ. ವಿಡಿಯೋ ತುಣುಕು ಸಹಿತ ದೂರು ಕೊಡ್ತೀನಿ ಅಂತ ಸ್ನೇಹಮಯಿ ಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ಬಿ ರಿಪೋರ್ಟ್ ತಿರಸ್ಕಾರ ಮಾಡಿದ್ರೆ ಸಿಎಂ ರಾಜೀನಾಮೆ ಕೊಡಬೇಕು. ಸಿದ್ದರಾಮಯ್ಯ ಅವರ ನೈತಿಕತೆ ಭಾಷಣದ ವಿಡಿಯೋ ಕೊಡ್ತೀನಿ, ಅದನ್ನ ನೋಡಿಯಾದ್ರೂ ಖರ್ಗೆ ಅವರು ಸಿಎಂ ರಾಜೀನಾಮೆ ಪಡೀಲಿ ಅಂತ ಸ್ನೇಹಮಯಿ ಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ಸರ್, ಏನು ಲೋಕಾಯುಕ್ತ ಅಧಿಕಾರಿಗಳು ಏನು ವರದಿ ಸಲ್ಲಿಸಿದ್ರೆ ಆ ವರದಿನ ತಿರಸ್ಕಾರ ಆಗೇ ಆಗುತ್ತೆ. ಸೊ ಈ ಆರೋಪಗಳ ವಿರುದ್ಧ ನಿನ್ನೆ ಆರೋಪ ಮಾಡಿದ್ದೀನಿ. ಆರೋಪವನ್ನು ಸಾಬೀತುಪಡಿಸುವಂಥ ಮತ್ತು ಅವರಿಗೆ ಶಿಕ್ಷೆ ಕೊಡಿಸುವಂಥ ಕಾನೂನು ಪ್ರಕ್ರಿಯೆಗೆ ಮಾನ್ಯ ನ್ಯಾಯಾಲಯ ನಂಗೆ ಅನುಮತಿಯನ್ನು ಕೊಡುತ್ತೆ ಅಂತ ವಿಶ್ವಾಸ ನನಗಿದೆ. 4 ಜನ ಆರೋಪಿಗಳ ವಿರುದ್ಧ ಮಾಡಿರೋ ಆರೋಪಕ್ಕೆ ಸರಿಯಾದ ಸಾಕ್ಷ್ಯಗಳು ಲಭ್ಯ ಇಲ್ಲ ಅಂತ ಹೇಳ್ತಾರೆ. ಆದರೆ 17ನೇ ಕಾಲಮಲ್ಲಿ 2ನೇ ಆರೋಪಿ ಸೇರಿದಂತೆ, ಅಂದರೆ 2ನೇ ಆರೋಪಿ ಶ್ರೀಮತಿ ಪಾರ್ವತಿ ಅವರು ಸೇರಿದಂತೆ ಇತರೆ ಆರೋಪಿಗಳಿಗೆ 50-54 ರೂಪಾಯಿ ಅಕ್ರಮವಾಗಿ ನಿವೇಶನ ಹಂಚಿಕೆ ಮಾಡೋದ್ರಿಂದ ಪ್ರಾಧಿಕಾರ ನಷ್ಟ ಆಗಿದೆ ಅಂತ ಹೇಳಿದೆ. ಆದರೆ ನಾನು ಮಾಡೋ ಆರೋಪದ ಪ್ರಕಾರ ಸಾಕ್ಷ್ಯಗಳು ಸಿಕ್ಕಿದೆ. ಅದರ ಪ್ರಕಾರ ನಾನು ಮಾಡೋ ಆರೋಪ ಸಾಬೀತಾಗಿದ್ದಂಥ ಲೋಕಾಯುಕ್ತ ಅಧಿಕಾರಿಗಳಿಗೆ ಗೊತ್ತಿದ್ರೂ ಕೂಡ ಆರೋಪಿಗಳ ಪ್ರಭಾವಕ್ಕೊಳಗಾಗಿ ಸುಳ್ಳು ವರದಿಯನ್ನು ಸಲ್ಲಿಸಿರೋದು ಮಾನ್ಯ ನ್ಯಾಯಾಲಯಕ್ಕೆ ನಾನು ಸಂಪೂರ್ಣವಾಗಿ ದಾಖಲೆಗಳ ಸಮೇತ ವಿವರವಾದ ವಾದ ಮಂಡನೆ ಮಾಡೋ ಮೂಲಕ ಗಮನಕ್ಕೆ ತಂದಿದ್ದೀನಿ. ಸಿದ್ದರಾಮಯ್ಯ ಮೇಲಿನ ಆರೋಪ ಅಲ್ಲಿ ಸ್ಪಷ್ಟವಾಗುತ್ತೆ. ನಿಜವಾಗ್ಲೂ ಸಿದ್ದರಾಮಯ್ಯವರಿಗೆ ಒಂದು ನೈತಿಕತೆ ಅನ್ನೋದಿದ್ದರೆ, ಅವರು ನಿಜವಾದ ಸಮಾಜವಾದಿ ಆಗಿದ್ದರೆ ಈ ನ್ಯಾಯಾಲಯದ ಏನು ಆದೇಶ ಬರುತ್ತೆ, ಆದೇಶ ಪ್ರಕಾರ ಲೋಕಾಯುಕ್ತ ವರದಿ ತಿರಸ್ಕಾರ ಆದರೆ ಕೂಡಲೇ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ವಿಚಾರಣೆ ಎದುರಿಸಬೇಕಾಗುತ್ತೆ. ಸರ್, ಏನು ಲೋಕಾಯುಕ್ತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.